ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ಅಧ್ಯಾಯ 3 ವಚನಗಳು 9ರಿಂದ 24ರವರೆಗೆ. ಸರ್ವೇಶ್ವರ ದೇವರು ಎಲ್ಲಿರುತ್ತೀಯ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇವಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿರುವೆ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರ ದೇವರು ಆ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀ ಎಸಗದಿರಲ್ಲ. ಶಾಪಗ್ರಸ್ತನಾದ ಎಲ್ಲ ಪಶು ಪ್ರಾಣಿಗಳಿಗಿಂತ ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ. ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನ ಸಂತಾನದ ಹಿಮ್ಮಡಿಯನ್ನು. ಬಳಿಕ ಆ ಮಹಿಳೆಯೇ, ಹೆಚ್ಚಿಸುವೆನು ಪ್ರಸವ ಕಾಲದ ನಿನ್ನ ವೇದನೆಯನ್ನು. ಹೆರುವೆ ನೀನು ಸಂಕಷ್ಟದಿಂದಲೇ ಮಕ್ಕಳನ್ನು. ಆದರೂ ನಿನಗಿರುವುದು ಗಂಡನ ಬಯಕೆ, ಒಳಗಾಗುವೆ ನೀನು ಆತನ ಒಡೆತನಕ್ಕೆ. ಅನಂತರ ಆದಾಮನಿಗೆ, ತಿನ್ನಬಾರದೆಂದು ನಾ ವಿಧಿಸಿದ ಮರದ ಹಣ್ಣನ್ನು ತಿಂದೆ ನೀನು. ಕೇಳಿ ನಿನ್ನ ಮಡದಿಯ ಮಾತನ್ನು. ಈ ಕಾರಣ ಹಾಕಿರುವೆನು ಶಾಪ ಹೊಲ ನೆಲಕ್ಕೆ. ದುಡಿವೆ ನೀನು ಜೀವಮಾನವಿಡಿ ಅದರ ಕೃಷಿಗೆ. ಬೆಳೆಸುವುದದು ಹತ್ತುಳ ಕಳೆಯನ್ನು ಮುಳ್ಳು ಗಿಡಗಳನ್ನು. ತಿನ್ನಬೇಕಾಗುವುದು ನೀನು ಬಯಲಿನ ಬೆಳೆಯನ್ನು. ನೀನು ತೃಪ್ತಿಯಾದ ಮಣ್ಣಿಗೆ ಮರಳಿ ಸೇರುವ ತನಕ ಗಳಿಸಬೇಕು ಕವಳವನ್ನು ನೆತ್ತಿ ಬೆವರಿಡುತ್ತಾ. ಮಣ್ಣಿನಿಂದಲೇ ಬಂದವನು ನೀನು, ಮರಳಿ ಮಣ್ಣಿಗೆ ಸೇರತಕ್ಕವನು ಎಂದರು. ಆದಾಮನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಏಕೆಂದರೆ ಮಾನವ ಕುಲಕ್ಕೆ ಮೂಲ ಮಾತೆ ಆಕೆ. ಸರ್ವೇಶ್ವರ ದೇವರು ಆದಾಮನಿಗೂ ಆತನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದರು. ಸರ್ವೇಶ್ವರ ದೇವರು, ಮನುಷ್ಯನು ಈಗ ನಮ್ಮಲ್ಲಿ ಒಬ್ಬರಂತೆ ಒಳಿತು ಕೆಡುಕುಗಳ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾನೆ. ಇನ್ನು ಅಮರ ಜೀವಿಯಾಗಲು ಜೀವವೃಕ್ಷದ ಹಣ್ಣಿಗೆ ಕೈ ಚಾಚಿ ಬಿಡಬಾರದು ಎಂದುಕೊಂಡನು. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡಲೆಂದು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕಾಗಿ ಆ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಪ್ರಜ್ವಲಿಸುತ್ತಾ ಎಲ್ಲ ಕಡೆ ಸುತ್ತುವ ಕತ್ತಿಯನ್ನು ಇರಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ತಲಾಂತರದವರೆಗೆ ಶ್ರೀನಿವಾಸ ನೀ ನೆಮಗೆ. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂದೇಶಗಳು ಆಗುವುದಕ್ಕೆ ಮೊದಲಿಂದ, ನೀ ನೆಮಗೆ ದೇವರು ಯುಗ ಯುಗಗಳಿಂದ. ಶ್ಲೋಕ. ಪ್ರಭು ತಲಾಂತರಕ್ಕೆ ಶ್ರೀನಿವಾಸ ನೀ ನೆಮಗೆ. ಇಳಿಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತಿಹೆ. ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರ್ಷ, ಇರುಳಿನೊಂದು ಜಾವ ಗತಿಸಿ ಹೋದ ಒಂದು ದಿನ. ಶ್ಲೋಕ. ಪ್ರಭು ತಲಾಂತರಕ್ಕೆ ಶ್ರೀನಿವಾಸ ನೀ ನೆಮಗೆ. ಮನುಜರು ನೀ ಹರಿದೋಡಿಸುವ ಹೊಯಿಲು, ಇರುಳಿನ ಕನಸು ಹಗಲಿನ ಗರಿಹುಲ್ಲು. ಚಿಗುರಿ ಹೂ ಬಿಡುವುದದು ಬೆಳಗಿನಲ್ಲಿ, ಸೊರಗಿ ತರಗಾಗುವುದು ಬೈಗಿನಲ್ಲಿ. ಶ್ಲೋಕ. ಪ್ರಭು ತಲಾಂತರಕ್ಕೆ ಶ್ರೀನಿವಾಸ ನೀ ನೆಮಗೆ. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನವುಳ್ಳಂಥ ಹೃದಯವನ್ನು ನೀ ಕರುಣಿಸು. ಪ್ರಭು ತಿರುಗಿ ಬಾ ಕೋಪವೆಷ್ಟರ ತನಕ, ನಿನ್ನ ಸೇವಕರ ಮೇಲಿರಲಿ ಮರುಕ. ಶ್ಲೋಕ.
ಪ್ರಭು ತಲಾಂತರಕ್ಕೆ ಶ್ರೀನಿವಾಸ ನೀ ನೆಮಗೆ. ಘೋಷಣೆ. ಅಲ್ಲೇಲೂಯ ಅಲ್ಲೇಲೂಯ ಅಲ್ಲೇಲೂಯ. ಮಾರ್ಗವೂ ಸತ್ಯವೂ ಜೀವವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ಅಲ್ಲೇಲೂಯ 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 ಅಲ್ಲೇಲೂಯ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 8 ವಚನಗಳು 1-10. ಆ ಕಾಲದಲ್ಲಿ ಜನರು ಪುನಃ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದರು. ಊಟ ಮಾಡಲು ಅವರಲ್ಲಿ ಆಹಾರವಿರಲಿಲ್ಲ. ಆಗ ಯೇಸು ಶಿಷ್ಯರನ್ನು ಕರೆದು, ಈ ಜನರು ಕಳೆದ 3 ದಿನಗಳಿಂದಲೂ ನನ್ನ ಬಳಿ ಇದ್ದಾರೆ. ಊಟಕ್ಕೆ ಇವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡಾಗ ನನ್ನ ಹೃದಯ ಕರಗುತ್ತದೆ. ಬರೀ ಹೊಟ್ಟೆಯಲ್ಲಿ ಮನೆಗೆ ಕಳುಹಿಸಿದರೆ ದಾರಿಯಲ್ಲಿ ಬಳಲಿ ಬಿದ್ದಾರು. ಕೆಲವರಂತೂ ಬಹು ದೂರದಿಂದ ಬಂದಿದ್ದಾರೆ ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಮರು ನುಡಿದರು. ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಲು ಅವರು 7 ಇವೆ ಎಂದರು. ಯೇಸು ಜನರ ಗುಂಪಿಗೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ಜನರ ಗುಂಪಿಗೆ ಬಡಿಸಲು ಶಿಷ್ಯರಿಗೆ ಕೊಟ್ಟರು. ಅವರು ಬಡಿಸಿದರು. ಅವರಲ್ಲಿ ಕೆಲವು ಸಣ್ಣ ಮೀನುಗಳೂ ಇದ್ದವು. ಯೇಸು ಅವುಗಳಿಗಾಗಿಯೂ ದೇವಸ್ತುತಿ ಮಾಡಿ ಅವುಗಳನ್ನು ಹಂಚಬೇಕೆಂದು ಆಜ್ಞಾಪಿಸಿದರು. ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ರೊಟ್ಟಿಯ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 7 ಕುಕ್ಕೆಗಳ ತುಂಬ ಆದವು. ಊಟ ಮಾಡಿದವರ ಸಂಖ್ಯೆ 4,000. ಊಟವಾದ ಬಳಿಕ ಯೇಸು ಜನರನ್ನು ಕಳುಹಿಸಿಕೊಟ್ಟು ವಿಳಂಬ ಮಾಡದೆ ದೋಣಿಯನ್ನು ಹತ್ತಿ ಶಿಷ್ಯರೊಡನೆ ದಲ್ಮನೂತ ಎಂಬ ಪ್ರದೇಶಕ್ಕೆ ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.